ದೊಡ್ಡಬಳ್ಳಾಪುರಕ್ಕೆ ಧರ್ಮಸ್ಥಳ ಧರ್ಮಾಧಿಕಾರಿ ಭೇಟಿ. ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಭೇಟಿ ಕೊಟ್ಟಿದ್ದಾರೆ. ದೊಡ್ಡಬಳ್ಳಾಪುರಕ್ಕೆ ಧರ್ಮಸ್ಥಳ ಧರ್ಮಾಧಿಕಾರಿ ಭೇಟಿ ಕೊಟ್ಟಿದ್ದಾರೆ. ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಭೇಟಿ ಕೊಟ್ಟಿರುವಂಥದ್ದು ನಂದಿಕುಂಟೆ ಕೆರೆಯ ಹೂಳೆತ್ತುವ ಕಾರ್ಯ ಮುಕ್ತಾಯವಾದಂತಹ ಹಿನ್ನೆಲೆಯಲ್ಲಿ ಕೆರೆಯ ನಾಮಫಲಕ ಅನಾವರಣ ಹಾಗೂ ಹಸ್ತಾಂತರಕ್ಕೆ ಚಾಲನೆಯನ್ನು ನೀಡಲಾಯಿತು. ರಾಜ್ಯಸಭಾ ಸದಸ್ಯರೂ ಆಗಿರುವಂತಹ ವೀರೇಂದ್ರ ಹೆಗ್ಗಡೆ ಕಾರ್ಯಕ್ರಮದಲ್ಲಿ ಶಾಸಕ ಧೀರಜ್ ಮುನಿರಾಜು ಭಾಗಿಯಾಗಿದ್ರು. ಕೆಲ ಫಲಾನುಭವಿಗಳಿಗೆ ಸವಲತ್ತುವನ್ನ ವಿತರಿಸಿದ್ರು ಹೆಗ್ಗಡೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಶ್ರಮ ಅಭಿವೃದ್ಧಿ ಸಂಘದಿಂದ ವಿತರಣೆ ಆಯಿತು. ದೊಡ್ಡಬಳ್ಳಾಪುರಕ್ಕೆ ವೀರೇಂದ್ರ ಹೆಗ್ಗಡೆ ಭೇಟಿಯನ್ನ ಕೊಟ್ಟರು. ಇದೇ ವೇಳೆ ಧರ್ಮಸ್ಥಳ ಧರ್ಮಾಧಿಕಾರಿಗಳು ಭೇಟಿಯನ್ನ ಕೊಟ್ಟು ಕಾರ್ಯಕ್ರಮದಲ್ಲಿ ಭಾಗಿಯಾದರು. ನಂದಿಕುಂಟೆಯ ಕೆರೆಯ ಹೂಳೆತ್ತುವ ಕಾರ್ಯಕ್ರಮ ಮುಕ್ತಾಯ ಹಿನ್ನೆಲೆಯಲ್ಲಿ ಕೆಲ ಫಲಾನುಭವಿಗಳಿಗೆ ಸವಲತ್ತು ವಿತರಿಸಿದ್ರು ಹೆಗ್ಗಡೆ. ಧರ್ಮಸ್ಥಳ ಶ್ರಮ ಅಭಿವೃದ್ಧಿ ಸಂಘದಿಂದ ವಿತರಣೆ ಆಯಿತು. ಅವಕಾಶ ಮಾಡಿಕೊಟ್ಟ ಅಭಿನಂದಿಸಿ ನಮ್ಮ ಯೋಜನೆಯ ಎಲ್ಲ ಕಾರ್ಯಕರ್ತರೇ ಮತ್ತು ಗ್ರಾಮಸ್ಥರೇ, ಈಗ ಇಲ್ಲಿ ಕೆರೆಯ ಸಮರ್ಪಣಾ ಕಾರ್ಯವನ್ನು ನಮ್ಮೂರು ನಮ್ಮ ಕೆರೆಯನ್ನು ಹೆಸರನ್ನು ಕೊಟ್ಟವರು ನಮ್ಮ ಶ್ರೀಮತಿ ಹೇಮಾವತಿ ಅವರು. ಯಾಕಂದ್ರೆ ನಮ್ಮ ಊರು ನಮ್ಮ ಕೆರೆ ಅಂತ ಅಭಿಮಾನ ಇದ್ರೆ ಮುಂದೆ ಇದನ್ನು ರಕ್ಷಣೆ ಮಾಡಬೇಕಾದ ಕೆಲಸ ನಿಮ್ದು. ಈಗ ನಾನು ಮ್ಯಾಗ ಹುಡಿ ಎತ್ತುವುದು ಈ ಕೆರೆಗೆ ಅವರು ಹೇಳಿದರು ಶಾಸಕರು, ಹೇಗೆ ಇಲ್ಲಿಯ ಪರಿಸ್ಥಿತಿ ಇಷ್ಟು ಅವಕಾಶಗಳ ಕೊರತೆ ಇದ್ದಾಗ ಮುಂದೆ ನಡೆಸಿಕೊಂಡು ಹೋಗಬೇಕಾದ್ದು ನಮ್ಮೂರು ನಮ್ಮ ಕೆರೆಯ ಸರ್ವ ಸದಸ್ಯರು ಇದನ್ನು ನಡೆಸಿಕೊಂಡು ಹೋಗಬೇಕಾಗಿದೆ. ನಾವು ನಮ್ಮ ಕ್ಷೇತ್ರದ ಗ್ರಾಮೀಣಾಭಿವೃದ್ಧಿ ಯೋಜನೆ 1988ರಲ್ಲಿ ಪ್ರಾರಂಭಿಸಿ ಅಲ್ಲಿ ಇಲ್ಲಿವರೆಗೆ ಅನೇಕ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಸುಮಾರು 34 ಲಕ್ಷ ರೂಪಾಯಿಯಷ್ಟು ಹಣವನ್ನು ಬ್ಯಾಂಕಿನ ಮೂಲಕ ಸದಸ್ಯರಿಗೆ ಕೊಡಿಸಿ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ಹಾಗೆ ಮಾಡಿದ್ದೇವೆ.